ಅಯೋಧ್ಯೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಗೋಪುರದ ಮೇಲೆ ಧ್ವಜ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಅದಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ. ದೇಗುಲದ ಮೇಲೆ ಇವತ್ತು ಧರ್ಮ ಧ್ವಜ ಹಾರಾಟವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಸಪ್ತ ದೇಗುಲಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ರಾಮಧ್ವಜದ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯ ಕಾಮಗಾರಿ ಪೂರ್ಣಗೊಂಡಂತ ಹಿನ್ನೆಲೆಯಲ್ಲಿ ಶಿಖರದ ಮೇಲೆ 42 ಅಡಿ ಎತ್ತರದ ಧ್ವಜಸ್ತಂಭವನ್ನು ಮಾಡಲಾಗಿದೆ. 360 ಡಿಗ್ರಿ ಧ್ವಜ ತಿರುಗುವಂತೆ ಅದನ್ನು ವಿನ್ಯಾಸ ಮಾಡಿದ್ದಾರೆ ವಿಶೇಷವಾಗಿ. ಮತ್ತೆ ನಾಗರ ವಿನ್ಯಾಸ ಅದರಲ್ಲಿ ಇದೆ. ರಾಮ ಮಂದಿರದ ಮೇಲೆ ನಿರ್ಮಿಸಲಾದಂಥ 191 ಅಡಿ ಎತ್ತರದ ಗೋಪುರದ ಮೇಲೆ ಈ ಧ್ವಜವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದ್ದೂರಿ ಧರ್ಮ ಧ್ವಜಾರೋಹಣಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಸುಮಾರು 100 ಟನ್ ಹೂಗಳಿಂದ ಅಯೋಧ್ಯೆಯನ್ನು ಅಲಂಕಾರ ಮಾಡಲಾಗಿದೆ. ಸದ್ಯಕ್ಕೆ ಸಪ್ತ ದೇಗುಲಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಧ್ವಜದ ಮೇಲೆ ಸೂರ್ಯ ಓಂಕಾರದ ಚಿಹ್ನೆ ಇದೆ. ಒಂದೊಂದು ಪ್ರತೀಕವಾಗಿದೆ ಆ ಚಿಹ್ನೆಗಳು. ದೀಪಗಳು ಝಗಮಗಿಸ್ತಾ ಇದೆ. 7500 ವಿಶೇಷ ಅತಿಥಿಗಳಿಗೆ ಇವತ್ತಿನ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ. 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಮಠಾಧೀಶರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಪೊಲೀಸರ ಭದ್ರಕೋಟೆಯೇ ನಿರ್ಮಾಣವಾಗಿದೆ. ಸದ್ಯಕ್ಕೆ ಸಪ್ತ ದೇಗುಲಗಳಲ್ಲಿ ಸಪ್ತ ಮಂದಿರಗಳಿಗೆ ನರೇಂದ್ರ ಮೋದಿ ಅವರು ತೆರಳಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಶೇಷಾವತಾರ್ ಮಂದಿರ ಮತ್ತೆ ಅನ್ನಪೂರ್ಣ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆಯನ್ನ ನೆರವೇರಿಸ್ತಾರೆ. ಅದಾದ್ಮೇಲೆ ರಾಮ ದರ್ಬಾರ್ ಅಂದ್ರೆ ಬಾಲರಾಮನ ದರ್ಶನವನ್ನ ಗರ್ಭಗುಡಿಗೆ ತೆರಳಿ ಮಾಡಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ ಮೇಲೆ ಇವತ್ತು ಧರ್ಮ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಇನ್ನು ಇವತ್ತಿನ ದಿನ ಏನಿದೆ ಇದು ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ ಮುಹೂರ್ತದಲ್ಲಿ ಧ್ವಜಾರೋಹಣಕ್ಕೆ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಮತ್ತು ಇವತ್ತು ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ವಿವಾಹವಾದಂಥ ದಿನ. ಅದರ ಜೊತೆಯಲ್ಲಿ ಕುರುಕ್ಷೇತ್ರದಲ್ಲಿ ನಿರ್ಮಿಸಲಾದ ಭಗವಾನ್ ಶ್ರೀಕೃಷ್ಣನ ಪವಿತ್ರ ಶಂಖನಾದಕ್ಕೂ ಸ್ಫೂರ್ತಿಯಾದಂಥ ಪಾಂಚಜನ್ಯ ಸ್ಮಾರಕ ಇವತ್ತು ಲೋಕಾರ್ಪಣೆಯಾಗ್ತಾ ಇದೆ. 191 ಅಡಿ ಎತ್ತರದ ಗೋಪುರದ ಮೇಲೆ ಇವತ್ತು ಭಕ್ತಿ ಧರ್ಮದ ಸಮಾಗಮವಾಗ್ತಾ ಇದೆ. ಅಂದರೆ ಧರ್ಮ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ರಾಮರಾಜ್ಯದ ಆದರ್ಶಗಳನ್ನು ಸಾಕಾರಗೊಳಿಸಿದಂಥ ಸಂದೇಶವಿರುವಂಥ ತ್ರಿಕೋನಾಕೃತಿಯ ಧರ್ಮ ಧ್ವಜ ಅದು. ಪ್ರಧಾನಿ ನರೇಂದ್ರ ಮೋದಿ ಜೊತೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪವಿತ್ರ ಕೇಸರಿ ಧ್ವಜ ರಾಮರಾಜ್ಯದ ಆದರ್ಶಗಳನ್ನು ಸಾಕಾರಗೊಳಿಸಿ ಘನತೆ, ಏಕತೆ ಹಾಗೆಯೇ ಸಾಂಸ್ಕೃತಿಕ ನಿರಂತರತೆಯ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಆ ಧ್ವಜ ರಾಮ ಮಂದಿರದ ಗೋಪುರದ ಮೇಲೆ ಈ ಧರ್ಮ ಧ್ವಜದ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಹಬ್ಬದ ವಾತಾವರಣವನ್ನು ಇಡೀ ಅಯೋಧ್ಯೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಪಾಸ್ ಇದ್ದವರಿಗಷ್ಟೇ ಇವತ್ತಿನ ಕಾರ್ಯಕ್ರಮಕ್ಕೆ ಅಲ್ಲಿ ಒಳ ಪ್ರವೇಶಕ್ಕೆ ಅವಕಾಶ ಇರೋದು. 7500 ವಿಶೇಷ ಅತಿಥಿಗಳಿಗೆ ಆಹ್ವಾನ ಇದೆ. 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಬಂದಿದ್ದಾರೆ. ಅದೇ ರೀತಿ 21 ಮಂದಿ ವೈದಿಕ ಅರ್ಚಕರಿದ್ದಾರೆ. ಪ್ರಸಿದ್ಧ ಕಾಶಿ ವಿದ್ವಾಂಸ ಗಣೇಶ್ವರ ಶಾಸ್ತ್ರಿ ಅವರ ಮಾರ್ಗದರ್ಶನದಲ್ಲಿ ಅಯೋಧ್ಯೆ, ಕಾಶಿ ಹಾಗೆಯೇ ದಕ್ಷಿಣ ಭಾರತದ 108 ಆಚಾರ್ಯರಿಂದ ಇವತ್ತಲ್ಲಿ ಧ್ವಜಾರೋಹಣಕ್ಕೆ ಬೇಕಾದಂಥ ಆಚರಣೆಗಳನ್ನು ನೆರವೇರಿಸಲಾಗ್ತಾ ಇದೆ. ಮಾತೆ ಶಬರಿಗೆ ಪ್ರಧಾನಿ ಮೋದಿ ನಮಸ್ಕಾರವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಶೇಷಾವತಾರ್ ಮಂದಿರ ಹಾಗೆಯೇ ಅನ್ನಪೂರ್ಣ ದೇಗುಲಕ್ಕೂ ತೆರಳಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಭಗವಧ್ವಜ ಧರ್ಮ ಧ್ವಜ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ, ಇದು ತ್ಯಾಗ, ಜಾಗೃತಿ, ತಪಸ್ಸು ಈ ಮೂರೂ ಮೌಲ್ಯಗಳನ್ನು ಸಾರುತ್ತೆ ಅಂತ ಒಂದು ನಂಬಿಕೆ ಇದೆ, ಪ್ರತೀತಿ ಇದೆ.
ಇನ್ನು ಈ ಧ್ವಜ ಇರುವಷ್ಟು ಕಾಲ ಧರ್ಮ ಜೀವಂತವಾಗಿರುತ್ತೆ. ಅದರ ಸಂಕೇತವಾಗಿ ನಾನು ಆಗಲೇ ಹೇಳ್ದಂಗೆ ಭಕ್ತಿ ಧರ್ಮದ ಸಮಾಗಮ ಇವತ್ತಿನ ಕಾರ್ಯಕ್ರಮದ ಮುಖೇನ ಆಗ್ತಾ ಇದೆ. ಇನ್ನು ಈ ರಾಮ ಮಂದಿರ ಕೇವಲ ರಾಮ ಭಕ್ತಿಯ ದೇಗುಲ ಅಲ್ಲ, ಇಡೀ ಭಾರತೀಯ ಸನಾತನ ಧರ್ಮದ ವೇದ ಋಷಿ ಪರಂಪರೆಯ ಸಂಕೇತವಾಗಿದೆ, ನಮ್ಮ ಸಂಸ್ಕೃತಿಯ ಸಂಕೇತವಾಗಿದೆ, ಒಂದು ವಿಜಯದ ಸಂಕೇತ ಕೂಡ ಆಗಿದೆ. ಇನ್ನು ನ್ಯೂಸ್ 18 ಜೊತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತುಂಬ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಈ ಬಾಲರಾಮನನ್ನ ಕೆತ್ತಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಭಾರತೀಯರಾಗಿ ರಾಮ ಭಕ್ತನಾಗಿ ಬಹಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಷಯ. ಇದೇ ಕಳೆದ 1.5-2 ವರ್ಷಗಳ ಹಿಂದೆ ಗರ್ಭಗುಡಿ ಪೂರ್ಣಗೊಂಡ ನಂತರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿದರು. ಈಗ ಧರ್ಮಧ್ವಜಾರೋಹಣದ ಮುಖಾಂತರ ಇಡೀ ದೇವಸ್ಥಾನ ಪೂರ್ಣಗೊಂಡಿದೆ ಅಂತ ಪ್ರಪಂಚಾದ್ಯಂತ ರಾಮ ಭಕ್ತರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಜೊತೆಗೆ ನಮ್ಮ ಪರಂಪರೆ, ಶಿಲ್ಪ ಪರಂಪರೆ ಆಗಿರ್ಬೋದು, ಶತಮಾನಗಟ್ಟಲೆಯಿಂದ ಶಿಲ್ಪ ಪರಂಪರೆ, ನಾವು ಇಷ್ಟು ದೊಡ್ಡ ಮಂದಿರಗಳನ್ನ ಕಟ್ಟಿದ್ವಿ. ಈಗಿನ ಸಮಯದಲ್ಲಿ ಇಷ್ಟು ದೊಡ್ಡ ಮಂದಿರವನ್ನು ಕಟ್ಟಿ ಈ ಮುಂದಿನ ಕಾಲಕ್ಕೂ ಈ ಪರಂಪರೆ ಮುಂದುವರೆದುಕೊಂಡು ಹೋಗುತ್ತೆ ಅಂತ ನಂಬಿಕೆಯ ಸಾಂಕೇತಿಕವಾಗಿ ಈ ಒಂದು ದೇವಸ್ಥಾನ ಪೂರ್ಣಗೊಂಡಿದೆ ಅಂತ ಅನಿಸುತ್ತೆ. ರಾಮ ಮಂದಿರಕ್ಕೆ ಸಾವಿರಾರು ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ, ಸಾವಿರಾರು ಇಂಜಿನಿಯರ್ಸ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಕೆಲವೊಮ್ಮೆ ಅನಿಸುತ್ತೆ ಅವರು ಡೆಕೋರೇಷನ್ ಆಗಿ ಕಲ್ಲು ಕೆತ್ತಿ ಬಿಟ್ಟಿರ, ಡೆಕೋರೇಷನ್ ಆಗಿ ಕೆಲಸ ಮಾಡಿದ್ರ, ಅಷ್ಟು ಮಾತ್ರವಲ್ಲ, ಇದೊಂದು ಪೂಜೆ ರೀತಿ ಭಾಳಷ್ಟು ಶಿಲ್ಪಿಗಳು ನಮ್ಮ ಕೆಲಸಗಳನ್ನ ಮಾಡಿದ್ದಾರೆ. ಅದೇ ನಮಗೆ ಮೊದಲನೇ ಪ್ರೇರಣೆ. ಯಾಕಂದರೆ ಅಯೋಧ್ಯೆಯ ನಾವು ಮೂಲ ವಿಗ್ರಹ ನಿರ್ಮಾಣಕ್ಕೆ ಮುಂಚೆ ನಮಗೆ ದೇವಸ್ಥಾನದ ಪರಿಚಯವನ್ನು ಮಾಡ್ತಾರೆ. ಅಷ್ಟು ಭವ್ಯವಾದ ಮಂದಿರವನ್ನು ಸಾವಿರಾರು ಶಿಲ್ಪಿಗಳು ಇಷ್ಟೊಂದು ಉತ್ತಮ ಶ್ರಮ ಮತ್ತು ಪ್ರೀತಿಯಿಂದ ಕೆತ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ವಿಗ್ರಹ ಮಾಡುವಂಥ ಅವಕಾಶ ಸಿಕ್ಕಿರೋದು ಕೋಟಿಗೆ ಒಬ್ಬರು ಸಿಗುವಂಥ ಅವಕಾಶ. ಆ ಅವಕಾಶವನ್ನು ಸದುಪಯೋಗ ಪಡ್ಕೊಬೇಕು. ಎಲ್ಲ ರೀತಿಯಲ್ಲೂ ಸಹ ನಾವು ಮತ್ತೆ ನಮ್ಮ ದೇಶಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಕೆತ್ತನೆ ಕೆಲಸ ಪ್ರಾರಂಭವಾಗುತ್ತೆ. ನಾನು ಈಗ ತಾನೇ ಹೇಳಿದೆ, ಕೆತ್ತನೆ ಕೆಲಸಕ್ಕೆ ಮುಂಚೆ ನಮಗೊಂದು ಪರಿಚಯನ ಮಾಡಿಕೊಡ್ತಾರೆ. ಒಂದು ದೊಡ್ಡ ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಾರ್ಟೂನ್ ಬಾಕ್ಸ್ಗಳ ಮೇಲೆ, ಪ್ಯಾಕಿಂಗ್ ಕಾರ್ಟೂನ್ ಬಾಕ್ಸ್ ಮೇಲೆ ಒಂದು ಅಯೋಧ್ಯೆಯ ಒಂದು ಮಿನೇಚರ್ ಮಾಡೆಲ್ನ ಇಟ್ಟಿರ್ತಾರೆ. ಆ ದೊಡ್ಡ ರೂಮಲ್ಲಿ ನಾವು ಅಂದ್ಕೊಂಡು ಯಾವುದು ಕಾರ್ಟೂನ್ ಬಾಕ್ಸಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಫೈಲ್ಸ್ ಆಗಿರುತ್ತೆ. ಇಷ್ಟೊಂದು ಹೋರಾಟ ನಡೆದಿದೆ ಅಂತ ಮೊದಲೇ ನಮಗೆ ಈ ಒಂದು ಪರಿಚಯನ ಮಾಡಿಕೊಡ್ತಾರೆ. ಅಂದರೆ ಈ ಜವಾಬ್ದಾರಿ ಎಷ್ಟು ಅನ್ನೋದನ್ನು ನಮಗೆ ಪರಿಚಯನ ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ನಮ್ಮ ಶಾಸ್ತ್ರಬದ್ಧವಾಗಿ ಅಥವಾ ನಮ್ಮ ಆಗಮಶಾಸ್ತ್ರಬದ್ಧವಾಗಿ ಏನೇನು ಕಾರ್ಯಗಳನ್ನ ಮಾಡಬೇಕು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಲಾಗಿರುತ್ತೆ. ಹೇಳಿದ್ರೆ ಈಗ ನೆನೆಸ್ಕೊಂಡ್ರೆ ಇತಿಹಾಸ ಸಮಯಗಳಿರ್ಬೋದು. ಅಯೋಧ್ಯೆ ಅಂದ ಕೂಡಲೇ ಅದರ ಜೊತೆಗೆ ನನ್ನ ಹೆಸರು ಸಹ ರಾಮನ ಆಶೀರ್ವಾದದಿಂದ ಅವರು ಜೋಡಿಸಿದ್ದಾರೆ. ಆ ಒಂದು ದೊಡ್ಡ ಅವಕಾಶವನ್ನು ಅವ್ರು ಕಳ್ತಿದ್ದಾರೆ. ಇದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೂ ಮೊದಲನೇ ಬಾರಿ ನೋಡಿದ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಯಾಕಂದರೆ ಅಷ್ಟು ಅದ್ಭುತವಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನೀವು ಅಂದಾಗೆ ನಮ್ಮ ಕರ್ನಾಟಕದ ಕೊಡುಗೆನೂ ಭಾಳಷ್ಟಿದೆ. ಅಲ್ಲಿ ಪಾಯದ ಕಲ್ಲಿಂದ ಹಿಡಿದು ಅಲ್ಲಿಗೆ ದೀಪಾಲಂಕಾರಗಳು ಸಹ ನಮ್ಮ ಕರ್ನಾಟಕದವರೇ ಮಾಡಿರ್ತಾರೆ. ಜೊತೆಗೆ ಮೂಲ ವಿಗ್ರಹನೂ ಸಹ ನಮ್ಮ ಕರ್ನಾಟಕದ ನಮಗೆ ಸಿಕ್ಕಿರ್ತದೆ. ಈ ರೀತಿಯಲ್ಲಿ ಎಲ್ಲ ರಾಜ್ಯಗಳ ಕೊಡುಗೆನೂ ಇದೆ. ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿ ರಾಮ ಭಕ್ತರು ಜಾಸ್ತಿ ಇರ್ಬೋದು, ಹನುಮನ ನಾಡಿರ್ಬೋದು. ಆದ್ದರಿಂದ ನಮ್ಮ ಕರ್ನಾಟಕದ ಪಾಲು ಜಾಸ್ತಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅಯೋಧ್ಯೆಯ ಒಂದು ಪ್ರತಿಷ್ಠಾಪನಾ ದಿವಸದ ಸಹ ಹಳದಿ ಮತ್ತು ಕೆಂಪು ಹೂವಿನ ಅಲಂಕಾರಗಳನ್ನ ನಾವು ನೋಡಿದ್ವಿ. ಆ ಸಮಯದಲ್ಲಿ ನಾನು ಪೇಜಾವ್ ಶ್ರೀಗಳ ಹತ್ರ ಮಾತಾಡ್ತಾ, ಸ್ವಾಮೀಜಿ ನೋಡಿ ನಮ್ಮ ಕರ್ನಾಟಕದ ಧ್ವಜದ ರೀತಿಯಲ್ಲೇ ನಮ್ಮ ಅಯೋಧ್ಯೆಯ ರಾಮಲಲ್ಲ ವಿಗ್ರಹ ಉದ್ಘಾಟನೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತೇಳಿ ಮಾತಾಡಿದ್ದುಂಟು. ಅದನ್ನು ಈಗ ನೆನೆಸ್ಕೊಳ್ಳುವಂಥ ಸಮಯ. ನಮ್ಮ ಕರ್ನಾಟಕದ ಕೊಡುಗೆ ಭಾಳಷ್ಟಿದೆ. ಜೊತೆಗೆ ಇದು ನಮ್ಮ ಪೂರ್ತಿ ಸಂಸ್ಕೃತಿಗೆ, ನಮ್ಮ ಕಲಾ ಸಂಸ್ಕೃತಿಗೂ ಸಹ, ನಮ್ಮ ಕಲಾವಿದರಿಗೂ ಸಹ ಒಂದು ಹೆಮ್ಮೆಯ ಸಮಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಒಂದು ಒಳ್ಳೆ ನಾಯಕತ್ವ ಭಾಳ ಮುಖ್ಯವಾಗಿರ್ತದೆ. ನೀವು ಯಾವುದೇ ತಗೊಳ್ಳಿ, ಒಂದು ಶಿಪ್ ನೀಟಿಗೆ ಹೋಗ್ಬೇಕಂದ್ರೆ ಒಂದು ಒಳ್ಳೆಯ ಕ್ಯಾಪ್ಟನ್ನ ಅವಶ್ಯಕತೆ ಭಾಳ ದೊಡ್ಡದಿರುತ್ತೆ. ಆ ರೀತಿಯಲ್ಲಿ ನಾವು ಭಾರತೀಯರ ನಂಬಿಕೆ ಮತ್ತು ನಮ್ಮೆಲ್ಲರ ಸ್ಫೂರ್ತಿ, ನಮ್ಮೆಲ್ಲರ ಪ್ರೀತಿಯನ್ನು ಭಾಳ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ನಮ್ಮ ದೇಶನ ಮುನ್ನಡೆಸ್ತಾ ಇದ್ದಾರೆ. ಅದೇ ವಿಷಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ, ಇದೊಂದು ಕ್ಷೇತ್ರದಲ್ಲಿ ಮಾತ್ರವಲ್ಲ, ಎಲ್ಲ ಕ್ಷೇತ್ರದಲ್ಲೂ ಗಮನವನ್ನು ಕೊಟ್ಟು ಅವರದೇ ಆದ ಒಂದು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಂಡು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಸಹ ಅವರಿಗೆ 3 ಬಾರಿ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶ ಜನತೆಯನ್ನು ಪ್ರೀತಿಯನ್ನು ತೋರಿಸಿ ಆಶೀರ್ವಾದ ಮಾಡಿದ್ದಾರೆ.